ನಮಸ್ತೆ, ವೆಲ್ಕಮ್ ಟು ಡೈಲಿಯಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ನೆನ್ನೆ ಫುಲ್ ಗಮ್ಮತ್ತೆಲ್ಲ ಆಯಿತು ಕಸಿನ್ಸ್ ಮನೆಯಲ್ಲಿ. ಸೊ ಇವತ್ತು ನಾವು ಜಸ್ಟ್ ಒಂದು ಈವ್ನಿಂಗ್ ವಾಕಿಗೆ ಅದ್ಯಪಾಡಿ ಡ್ಯಾಮಿಗೆ ಹೋಗುವ ಅಂತ ನಾವು ಪ್ಲ್ಯಾನ್ ಮಾಡಿದ್ದೇವೆ. ಅದಕ್ಕೆ ಎಲ್ಲ ಕಸಿನ್ಸ್ ಎಲ್ಲ ಕಾರಲ್ಲಿ ಕೂತ್ಕೊಂಡಿದ್ದಾರೆ. ಸೊ ನಾವು ಫೈನಲಿ ಈಗ ಸಂಜೆ ಟೈಮಿಗೆ ಜಸ್ಟ್ ಹೋಗಿ ಸ್ವಲ್ಪ ಒಂದು ವಾಕ್ ಎಲ್ಲ ಮಾಡಿ ಎಂಜಾಯ್ ಮಾಡುವ ಅಂತ ಹೊರಟಿದ್ದೇವೆ. ನೋಡಿ ಎಲ್ಲರೀಗ ಹೊರಟಿದ್ದಾರೆ. ಇಲ್ಲಿ ನನ್ನ ಹಸ್ಬೆಂಡ್, ನನ್ನ ಮಗ ಹಾಗೂ ಹಸ್ಬೆಂಡ್ ಅವರ ಕಸಿನ್ ಇಲ್ಲಿ ನಿಂತಿದ್ದಾನೆ. ಕಾಲಗನ್ನ ಸಕಿಯನ್ ಆಲೂ ಬಪ್ಪು ಹಾಯ್ ಹಲೋ ಬ್ಯೂಟಿಫುಲ್ ಲೇಡೀಸ್. ಹಾಯ್ ಬ್ಯೂಟಿಫುಲ್ ಲೇಡೀಸ್. ಪೂರ ಸದಂಗ ವಿಶ್ವಾಸ ಅದ್ಯಾಗ ಅಂಕಲ್ ಹಂಗ ಸ ಸಿಲಿಮಾಯಿ ಈಗ ಬೇಗ ಬೇಗ ಹೊರಡುವ, ಯಾಕೆಂದರೆ ತುಂಬ ಲೇಟ್ ಆಗ್ತದೆ. ಇಲ್ಲಾದರೆ ವ್ಯೂ ಎಲ್ಲ ತುಂಬ ಒಳ್ಳೆಯದಾಗಿ ಕಾಣೋದಿಲ್ಲ. ಸೊ ಆನ್ ದ ವೇಲಿ ಹೋಗುವಾಗ ನಮಗೆ ಸನ್ಸೆಟ್ ಆಗ್ತಾ ಉಂಟಲ್ಲ, ಅದು ಸಹ ಕಾಣಿತು. ಸೊ ಇಟ್ಸ್ ವೆರಿ ನೈಸ್ ವ್ಯೂ ಸಂಜೆ ಟೈಮಲ್ಲಿ. ಸೊ ನಾವು ಇದು ಮೂಡ್ಶೆಡ್ಡೆ ವೇಯಿಂದ ಹೋಗ್ತಾ ಇದ್ದೇವೆ. ಸೊ ಆಲ್ಮೋಸ್ಟ್ ನಾವು ರೀಚ್ ಆಗಿದ್ದೇವೆ. ಇಲ್ಲಿ ಫುಲ್ ಗ್ರೀನರಿ ಉಂಟು. ಡ್ರೈವಿಂಗ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಯಾಕೆಂದರೆ ಲೇನ್ ಸ್ವಲ್ಪ ಸಪೋರ ಉಂಟು ಆ್ಯಂಡ್ ವೆಹಿಕಲ್ಸ್ ಕೆಲವು ಫಾಸ್ಟ್ ಹೋಗ್ತದೆ. ನಮ್ಮ ಕಾರಲ್ಲಿ ಎಲ್ಲರಿಗೆ ತುಂಬ ಎಕ್ಸೈಟೆಡ್ ಆಗಿದ್ದಾರೆ. ನಾವು ಕೆಲವು ಸತಿ ನಾವು ಬರ್ತಾ ಇರ್ತೇವೆ. ಬಟ್ ನಾನು ನೆನೆಸಿದೆ ಈ ಸತಿ ನಾನು ಪೋಸ್ಟ್ ಮಾಡುವ. ಸೊ ಇಲ್ಲಿ ಬರುವಾಗ ಕಾಣ್ತುಂಟಲ್ಲ ವಾಟರ್ ಸೀನರಿ ಹಾಗೂ ನಿಮಗೆ ಫ್ಲೈಟ್ಸ್ ಎಲ್ಲ ಲ್ಯಾಂಡ್ ಆಗೋದು ಕಾಣ್ತಿತ್ತು. ಯಾರಿಗೆಲ್ಲಿ ಬರಲಿಕ್ಕೆ ಬೇಕು ನಿಮಗೆ ಲೊಕೇಶನ್ ಹಾಕ್ಬೋದು, ಮೂಡ್ಶೆಡ್ಡೆ ಡ್ಯಾಮ್ ಅಂತ. ಸೊ ಇಲ್ಲಿ ನಿಮಗೆ ಬರ್ಬೋದು, ಈವ್ನಿಂಗ್ಸ್ ಟೈಮೆಲ್ಲ ಸ್ಪೆಂಡ್ ಮಾಡ್ಬೋದು. ಫೋಟೋ ಶೂಟಿಗೆಲ್ಲ ಈ ಪ್ಲೇಸ್ ಒಳ್ಳೆಯದುಂಟು. ಸೊ ನೀವು ಕೂಡ ಇಲ್ಲಿ ಬರ್ಬೋದು. ಇಲ್ಲಿ ಬಂದು ನಿಮ್ಮ ಫ್ಯಾಮಿಲಿ ಜೊತೆ ಸ್ವಲ್ಪ ಟೈಮನ್ನು ಸ್ಪೆಂಡ್ ಮಾಡಿ. ಈಗ ಫಸ್ಟ್ ಆಫ್ ಆಲ್ ತುಂಬ ಹೀಟ್, ತುಂಬ ಸೆಕೆಲಾಗ್ತದೆ. ಸೊ ಇಲ್ಲಿ ಬಂದರೆ ನಿಮಗೆ ಒಳ್ಳೆ ಬ್ರೀಸ್ ಎಲ್ಲ ಬರ್ತದೆ. ಸೊ ಇಟ್ಸ್ ವೆರಿ ನೈಸ್. ಇದೆಲ್ಲ ನಮ್ಮ ಕಸಿನ್ಸ್ ಎಲ್ಲ ಇಲ್ಲಿ ಬಂದಿದ್ದಾರೆ ನೋಡಿ. ಅಜ್ಜಿ, ಅಂಕಲ್, ಆಂಟಿ, ಕಸಿನ್ಸ್ ಎಲ್ಲರಿದ್ದಾರೆ. ನಿಮಗೆ ಕಾಣ್ತಾ ಉಂಟ ಇಲ್ಲಿ ಮೇಲೆ ಉಂಟಲ್ಲ ಲಾಸ್ಟ್, ನಿಮಗೆ ಅಲ್ಲಿ ಒಂದು ಲೈನ್ ಉಂಟಲ್ಲ ಲಾಸ್ಟ್ ಮೇಲೆ. ಸೊ ಅದು ಏರ್ಪೋರ್ಟ್. ಸೊ ಫ್ಲೈಟ್ಸ್ ಲ್ಯಾಂಡ್ ಆಗುವಾಗ, ಟೇಕ್ ಆಫ್ ಆಗುವಾಗ ಎಲ್ಲ ಕಾಣ್ತದೆ. ಇಟ್ಸ್ ವೆರಿ ಗುಡ್. ಇಲ್ಲಿ ರೈನಿ ಸೀಸನಲ್ಲಿ ನೀರು ಫುಲ್ ಆಗಿರುತ್ತೆ. ಕೆಲವು ಸತಿ ಈ ಕಡೆ ಎಲ್ಲ ಹೋಗಲಿಕ್ಕೆ ಅವ್ರು ಬಿಡೋದಿಲ್ಲ. ಸೊ ಒನ್ ಟೈಮ್ ನಾನು ರೈನಿ ಸೀಸನ್ಗೆ ಬರುವಾಗ ನಾನು ಆ ವ್ಯೂಸ್ ಬಟ್ ಇಟ್ ಈಸ್ ರಿಯಲಿ ವೆರಿ ನೈಸ್. ತುಂಬ ಖುಷಿ ಆಗ್ತದೆ. ಮೀನು ಕೂಡ ಇಲ್ಲಿ ಹಿಡಿಲಿಕ್ಕೆ ಬರ್ಬೋದು, ಯಾಕೆಂದರೆ ತುಂಬ ಜನ ಮೀನು ಹಿಡಲಿಕ್ಕೆ ಬರ್ತಾರೆ. ಡ್ಯೂರಿಂಗ್ ರೈನಿ ಸೀಸನ್ ನಿಮಗೆ ಈಸಿಲಿ ಕಾಣ್ತದೆ. ಇಲ್ಲಿ ಮೀನನ್ನು ಸತ್ತಿದೆ, ಯಾಕೆ ಗೊತ್ತಿಲ್ಲ ರೀಸನ್. ಬಟ್ ದೆನ್ ತುಂಬ ಜನ ಬರ್ತಾ ಇರ್ತಾರೆ ಫಿಶಿಂಗ್ ಎಲ್ಲ ಮಾಡಲಿಕ್ಕೆ. ದಿಸ್ ನೈಟ್ ಸ್ಪಾಟ್. ಎಲ್ಲರಿಗೆ ಮಾತಾಡ್ತಾ ಹೋಗ್ತಾ ಇದ್ದಾರೆ, ಎಂಜಾಯಿಂಗ್ ದೇರ್ ಟೈಮ್. ತುಂಬ ಸಾಕಾಯಿತು. ದಿಸ್ ವೀಕ್ ವಾಸ್ ರಿಯಲಿ ಬಿಸಿ. ಸೊ ಸ್ವಲ್ಪ ಇವರು ನೋಡಿ ಪೋಸಿಗೆ ನಿಂತಿದ್ದಾರೆ. ನಾನು ಫೋಟೋ ತೆಗಿಲಿಲ್ಲ. ಆಯ್ತು ನಾವು ವೇಟ್ ಮಾಡ್ತಾ ಇದ್ದೀವಿ ಯಾವಾಗ ಒಂದು ಟೇಕ್ ಆಫ್ ಇಲ್ಲದ್ರೆ ಒಂದು ಲ್ಯಾಂಡಿಂಗ್ ನಮಗೆ ಕಾಣ್ತದೆ ಅಂತ. ಬಟ್ ವೇಟಿಂಗ್ ತೋ ನೋಡುವ, ವೇಟ್ ಮಾಡ್ತಾ ಇದ್ದೇವೆ. ಬರ್ತದಾ ಇಲ್ವಾ ನೋಡುವ. ನಿಮಗೆ ಬೇಕಾದರೆ ಅಟ್ ಅರೌಂಡ್ 5:30 ಕೆಲವು ಸತಿ ಲ್ಯಾಂಡಿಂಗ್ ಮತ್ತು ಟೇಕ್ ಆಫ್ ಟೈಮೆಲ್ಲ ನೋಡಿ ಬನ್ನಿ, ಇಫ್ ಯು ವಾಂಟ್ ಟು ರಿಯಲಿ ಎಂಜಾಯ್. ನಾನು ಪ್ರೀವಿಯಸ್ ಟೈಮಲ್ಲೆಲ್ಲ ನೋಡಿದ್ದೇನೆ. ಬಟ್ ದೆನ್ ದಿಸ್ ಟೈಮ್ ಇಟ್ ವಾಸ್ ಅನ್ಫಾರ್ಚುನೇಟ್, ನಮಗೆ ಸಿಗಲಿಲ್ಲ ನೋಡಲಿಕ್ಕೆ. ಬಟ್ ದೆನ್ ಹೋಪ್ಫುಲ್ಲಿ ವಿಲ್ ಗೆಟ್ ಸಮಥಿಂಗ್ ಗುಡ್ ಸೀನಿಕ್ ಬ್ಯೂಟಿ. ನಿಮಗೆ ಅಲ್ಲಿ ಕಾಣ್ತುಂಟು ದಟ್ ಈಸ್ ರೈಲ್ವೆ ಟ್ರ್ಯಾಕ್. ಅದು ಆ ಕಡೆ ಟ್ರೈನ್ ಎಲ್ಲ ಹೋಗ್ತಾ ಇರ್ತದೆ. ಸೊ ದಟ್ ಈಸ್ ಅ ಟ್ರೈನ್ ಟ್ರ್ಯಾಕ್, ರೈಲ್ವೆ ಟ್ರ್ಯಾಕ್. ಯಾರಿಗೆಲ್ಲ ಬರಲಿಕ್ಕೆ ಆಗೋದಿಲ್ಲ, ಈ ವಿಡಿಯೋನ ನೋಡಿ ನಿಮಗೆ ಫುಲ್ ನಾನು ಸೀನರಿ ರೌಂಡಾಗಿ ತೋರಿಸ್ತಾ ಇದ್ದೇನೆ. ಒಂದು ಕಡೆ ಜಸ್ಟ್ ವಾಟರ್ ಉಂಟು, ಇನ್ನೊಂದು ಕಡೆ ರೈಲ್ವೆ ಟ್ರ್ಯಾಕ್ ಉಂಟು, ಫ್ಲೈಟ್ಸ್ ಎಲ್ಲ ಲ್ಯಾಂಡ್ ಆಗ್ತದೆ, ತುಂಬ ಖುಷಿ ಆಗ್ತದೆ. ಸೊ ದೆನ್ ದಿಸ್ ಈಸ್ ರಿಯಲಿ ವೆರಿ ನೈಸ್. ನಿಮಗೆ ಬ್ಯುಸಿ ಸ್ಕೆಡ್ಯೂಲಿಂದ ಸ್ವಲ್ಪ ಹೊರಗೆ ಬನ್ನಿ, ಇಲ್ಲಿ ಕೂತ್ಕೊಳ್ಳಿ, ರಿಫ್ರೆಶ್ ಆಗಿ ಸಂತೋಷವಾಗಿ ಗಮ್ಮತ್ತು ಎಂಜಾಯ್ ಮಾಡಿ. ಬಿಕಾಸ್ ಸೆಲ್ಫ್
ಪೀಸ್ ಈಸ್ ರಿಯಲಿ ವೆರಿ ಗುಡ್ ಅಂತ ನಾನು ಅನಿಸ್ತೇನೆ. ಸೆಲ್ಫಿ ಎಲ್ಲ ಕ್ಲಿಕ್ ಮಾಡ್ತಾ ಇದ್ದಾರೆ ಕಸಿನ್ಸ್, ಹಾಗೂ ವಿಡಿಯೋಸ್ ಕ್ಲಿಕ್ ಮಾಡ್ತಾ ಇದ್ದಾರೆ ಟು ಕೀಪ್ ಇಟ್ ಆಸ್ ಮೆಮರೀಸ್. ಸಂಜೆ ಹೊತ್ತಿಗೆ ಎಲ್ಲ ಮೀನು ಹಿಡಿತಾರೆ ನೋಡಿ, ಮೀನು ಹಿಡಿಲಿಕ್ಕೆ ಬಂದಿದ್ದಾರೆ. ಅವರೆಲ್ಲ ಫಿಶಿಂಗ್ ಮಾಡ್ತಾ ಇದ್ದಾರೆ. ಅದು ಮೀನಲ್ಲ, ಅದು ಏನೇ ಹಾಕಿದ್ದಾರೆ ಗೊತ್ತಿಲ್ಲ ಏನಂತ. ನೋಡಿ ಈಗ ಟ್ರೈನ್ ಹೋಗ್ತಾ ಉಂಟಲ್ಲ, ಇದು ಕೂಡ ನಾನು ಕ್ಯಾಪ್ಚರ್ ಮಾಡಿದೆ. ಬಟ್ ದೆನ್ ಫ್ಲೈಟ್ಸ್ ಟೇಕ್ ಆಫ್ ಆಗಲಿಲ್ಲ. ನೆಕ್ಸ್ಟ್ ಟೈಮ್ ಹೋಪ್ಫುಲಿ. ಇದು ಅದ್ಯಾಪಾಡಿ ಡ್ಯಾಮ್ ಅಂತ ಹೇಳಿದೆ, ನನಗೆ ನೆನಪಾಗಲಿಲ್ಲ ಹೇಳಲಿಕ್ಕೆ. ಮೂಡ್ಶೆರೆ ಡ್ಯಾಮ್ ಅಲ್ಲ, ಅದ್ಯಾಪಾಡಿ ಡ್ಯಾಮ್ ಅಂತ ಹಾಕಿ ಯು ವಿಲ್ ರೀಚ್ ದಿಸ್ ಸ್ಪಾಟ್. ರಿಯಲಿ ವೆರಿ ನೈಸ್. ಸಂಜೆ ಹೊತ್ತಿಗೆ ಬನ್ನಿ ಆಫ್ಟರ್ 4:30. ರೈನಿ ಸೀಸನಿಗೆ ಬೆಳಿಗ್ಗೆ ಬಂದರೆ ಎಲ್ಲ ಒಳ್ಳೆಯದಾಗ್ತದೆ. ಇಟ್ಸ್ ನಾಟ್ ದ್ಯಾಟ್ ಬ್ಯಾಡ್. सुंगटाने बरं घालतात आणि सुंगटाने घालतात तरी. काही म्हणलं तुका मोबाईलला सांगत थंड येतं बरं. ಹೂವಿಗೆ ಸೇವಂತಿಗೆ ಅಂತ ಹೇಳ್ತಾರೆ. ಈಗ ನಾವು ಮನೆಗೆ ಹೋಗ್ತಿದ್ದೀವಿ. ಸೊ ಟಿಲ್ ದೆನ್ ಟೇಕ್ ಕೇರ್, ಬಾಯ್. ನೀವು ಕೂಡ ಬನ್ನಿ, ಎಂಜಾಯ್ ಮಾಡಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.